ಹಾಯ್ ಲಾಸ್ಟ್ ವಿಡಿಯೋಸಲ್ಲಿ ನಾನು ಲೋವರ್ ಲೇಯರ್ಸ್ ಫಿಸಿಕಲ್ ಲೇಯರ್ ಟು ಟ್ರಾನ್ಸ್ಪೋರ್ಟೇಷನ್ ಲೇಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ಸೆಷನ್ ಲೇಯರ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ದಟ್ ಈಸ್ ಫಿಫ್ತ್ ಲೇಯರ್. ಸೊ ಮೇನ್ ರೋಲ್ ಏನಂತಂದ್ರೆ ಇಟ್ ಮ್ಯಾನೇಜಸ್ ಅಂಡ್ ಕಂಟ್ರೋಲ್ಸ್ ಡೈಲಾಗ್ಸ್ ಬಿಟ್ವೀನ್ ಟೂ ಡಿವೈಸಸ್ ಅಂಡ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಎಸ್ಟಾಬ್ಲಿಷಿಂಗ್ ಮೇಂಟೈನಿಂಗ್ ಅಂಡ್ ಟರ್ಮಿನೇಟಿಂಗ್ ಕನೆಕ್ಷನ್ಸ್. ಸೊ ನೀವು ಯಾವುದಾದ್ರೂ ವೆಬ್ಸೈಟಿಗೆ ಲಾಗಿನ್ ಆದಾಗ ಅದೊಂದು ಸೆಷನ್ ಅದೊಂದು ಕನೆಕ್ಟಿವಿಟಿನ ಎಸ್ಟಾಬ್ಲಿಷ್ ಮಾಡುತ್ತೆ. ಸೊ ನೀವು ಆ ಪೇಜಲ್ಲಿ ಇರೋವರೆಗೂ ಕೂಡ ಇದೊಂದು ಕನೆಕ್ಷನ್ ಮೇಂಟೈನ್ ಮಾಡಿ ಲಾಸ್ಟ್ ಅಲ್ಲಿ ಲಾಗೌಟ್ ಅಥವಾ ಒಂದು ಕಮ್ಯುನಿಕೇಶನ್ ಎಂಡ್ ಆದ್ಮೇಲೆ ಅದನ್ನ ಪ್ರಾಪರ್ ಆಗಿ ಟರ್ಮಿನೇಟ್ ಮಾಡುತ್ತೆ. ಅಂಡ್ ಇಟ್ ಪ್ರೊವೈಡ್ ಸಿಂಕ್ರನೈಸೇಷನ್ ಪಾಯಿಂಟ್ಸ್ ಇನ್ ಡೇಟಾ ಟ್ರಾನ್ಸ್ಫರ್. ಅದನ್ನ ನಾವು ಚೆಕ್ ಪಾಯಿಂಟ್ಸ್ ಅಂತ ಕರಿತೀವಿ. ಸೊ ನಾನು ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೊಂದು ಬ್ರೌಸರ್ ಇಂದ ಒಂದು ಸರ್ವರ್ಗೆ ಲಾಗಿನ್ ಆಗ್ತೀರಾ, ಒಂದು ಅಮೆಝಾನ್ ವೆಬ್ಸೈಟ್ಗೆ ಲಾಗಿನ್ ಆಗ್ತಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಫಸ್ಟ್ ಲಾಗಿನ್ ಪೇಜ್ ನೀವು ಯೂಸರ್ ನೇಮ್ ಮತ್ತೆ ಒಂದು ಪಾಸ್ವರ್ಡ್ ನ ಎಂಟರ್ ಮಾಡಿ ರಿಕ್ವೆಸ್ಟ್ ಕಳಿಸ್ತೀರಾ ಸರ್ವರ್ಗೆ. ಸೊ ಸರ್ವರ್ ಅದನ್ನ ಚೆಕ್ ಮಾಡುತ್ತೆ. ಅಂದ್ರೆ ನಿಮ್ದು ಯೂಸರ್ ನೇಮ್ ಪಾಸ್ವರ್ಡ್ ಚೆಕ್ ಮಾಡುತ್ತೆ, ಲೈಕ್ ವ್ಯಾಲಿಡ್ ಇದೆಯಾ, ನೀವು ವ್ಯಾಲಿಡ್ ಯೂಸರ್ ಅಂತ. ಸೊ ಇಫ್ ಕರೆಕ್ಟ್ ಇತ್ತು ಅಂತಂದ್ರೆ ಅದೊಂದು ಸೆಷನ್ ನ ಜನರೇಟ್ ಮಾಡುತ್ತೆ. ಒಂದು ಸೆಷನ್ ಟೋಕನ್ ಜನರೇಟ್ ಮಾಡಿ ಒಂದು ಕನೆಕ್ಟಿವಿಟಿನ ಎಸ್ಟಾಬ್ಲಿಷ್ ಮಾಡಿ ಅದನ್ನ ರೆಸ್ಪಾನ್ಸ್ ಆಗಿ ಕಳಿಸುತ್ತೆ ಕ್ಲೈಂಟಿಗೆ. ಸೊ ಅಲ್ಲೊಂದು ಸೆಷನ್ ಕ್ರಿಯೇಟ್ ಆಯ್ತು. ಸೊ ಅದನ್ನ ನೀಟಾಗಿ ನೀವು ಲಾಗೌಟ್ ಆಗೋವರೆಗೂ ಕೂಡ ಅದನ್ನ ಮೇಂಟೈನ್ ಮಾಡ್ತಿರುತ್ತೆ ಅಂಡ್ ಪ್ರಾಪರ್ ಆಗಿ ಟರ್ಮಿನೇಟ್ ಮಾಡುತ್ತೆ ಲಾಸ್ಟ್ ಅಲ್ಲಿ. ಸೊ ಇದ್ರದ್ದು ಸರ್ವಿಸಸ್ ಏನಂತಂದ್ರೆ ಫಸ್ಟ್ ಅಥೆಂಟಿಕೇಶನ್ ಅಂದ್ರೆ ವೆರಿಫೈಸಸ್ ಹೂ ಯು ಆರ್ ಬಿಫೋರ್ ಸ್ಟಾರ್ಟಿಂಗ್ ಅ ಸೆಷನ್. ಸೊ ಇಲ್ಲಿ ನೀವು ಒಂದು ಯೂಸರ್ ನೇಮ್ ಮತ್ತೆ ಒಂದು ಪಾಸ್ವರ್ಡ್ ನ ಕೊಟ್ರಿ ಸರ್ವರಿಗೆ. ಸೊ ಸರ್ವರ್ ಇದನ್ನ ಚೆಕ್ ಮಾಡುತ್ತೆ ನೀವು ವ್ಯಾಲಿಡ್ ಯೂಸರ್ ಅಂತ. ಸೊ ಅದನ್ನ ಚೆಕ್ ಮಾಡೋದನ್ನ ನಾವು ಅಥೆಂಟಿಕೇಶನ್ ಅಂತ ಕರಿತೀವಿ. ಅಥೆಂಟಿಕೇಶನ್ ಏನ್ ಡಿಸೈಡ್ ಮಾಡುತ್ತೆ ಅಂತಂದ್ರೆ ನೀವು ವ್ಯಾಲಿಡ್ ಯೂಸರ್ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಅಂದ್ರೆ ಲೈಕ್ ಚೆಕ್ ಮಾಡುತ್ತೆ. ನೆಕ್ಸ್ಟ್ ಅಥರೈಸೇಷನ್ ಡಿಸೈಡ್ಸ್ ವಾಟ್ ಯು ಕ್ಯಾನ್ ಡೂ ಆಫ್ಟರ್ ಲಾಗಿನ್. ಸೊ ಇದೊಂದು ಅಕ್ಸೆಸಿಬಿಲಿಟಿನ ಚೆಕ್ ಮಾಡುತ್ತೆ. ಸೊ ನೀವು ಲಾಗಿನ್ ಆಗ್ತೀರಾ, ಲಾಗಿನ್ ಆದ್ಮೇಲೆ ಅಮೆಝಾನ್ ವೆಬ್ಸೈಟ್ ಅಲ್ಲಿ ನೀವು ಐಟಮ್ ಸ್ಕ್ರಾಲ್ ಮಾಡಬಹುದು ಅಂಡ್ ಪ್ರಾಡಕ್ಟ್ಸ್ ನ ಕಾರ್ಟಿಗೆ ಹಾಕಬಹುದು. ಬಟ್ ನೀವೊಂದು ಆ ಒಂದು ಪ್ರೈಸ್ ಏನಿರುತ್ತೆ ಅದನ್ನ ಎಡಿಟ್ ಮಾಡೋದಕ್ಕಾಗೋದಿಲ್ಲ. ಅದು ಅಡ್ಮಿನಿಗೆ ಇರ್ತಕ್ಕಂತಹ ಅಕ್ಸೆಸಿಬಿಲಿಟಿ ದಟ್ ಯು ಕಾಂಟ್ ಅಕ್ಸೆಸ್. ಸೊ ಅಥೆಂಟಿಕೇಶನ್ ಅಂತಂದ್ರೆ ನೀವ್ ಯಾರು ಅನ್ನೋದನ್ನ ಹೇಳುತ್ತೆ. ಆಥರೈಸೇಷನ್ ಅಂತಂದ್ರೆ ಒಂದ್ಸಲ ನೀವ್ ಯಾರಂತ ಗೊತ್ತಾದ್ಮೇಲೆ ಏನ್ ಮಾಡ್ಬೋದು ಅನ್ನೋದನ್ನ ಹೇಳುತ್ತೆ. ಸೊ ಎಕ್ಸಾಂಪಲ್, ಕಾಲೇಜ್ಗೆ ಹೋಗ್ಬೇಕಾದ್ರೆ ವಾಚ್‌ಮ್ಯಾನ್ ನಿಮ್ ಐಡಿ ಕಾರ್ಡ್ ಚೆಕ್ ಮಾಡ್ತಾರೆ. ನೀವು ಇದೇ ಕಾಲೇಜಲ್ಲಿ ಇರ್ತಕ್ಕಂತ ಸ್ಟೂಡೆಂಟ್ ಅಂತ. ಸೊ ಕರೆಕ್ಟ್ ಅಂತ ಅಂದ್ರೆ ಒಳಗಡೆ ಬಿಡ್ತಾರೆ. ಸೊ ಒಂದ್ಸಲ ಎಂಟರ್ ಆದ್ಮೇಲೆ ನೀವು ಎಲ್ಲಿಗೆ ಹೋಗ್ಬೋದು? ಸೊ ಎಂಟರ್ ಆಗ್ತಿರಲ್ಲ ಅದು ಐಡಿ ಕಾರ್ಡ್ ಚೆಕ್ ಮಾಡ್ತಾರಲ್ಲ ವ್ಯಾಲಿಡ್ ಸ್ಟೂಡೆಂಟ್ ಅಂತ ಕಂಡುಹಿಡಿಯೋದಕ್ಕೆ, ದಟ್ ಈಸ್ ಅಥೆಂಟಿಕೇಶನ್. ಸೊ ಒಂದ್ಸಲ ಎಂಟರ್ ಆದ್ಮೇಲೆ ನೀವು ಎಲ್ಲಿಗೆ ಹೋಗ್ಬೋದು? ಕ್ಲಾಸ್ ರೂಮ್ಸ್‌ಗೆ ಹೋಗ್ಬೋದು, ಲೈಬ್ರರೀಸ್ ಅಲ್ಲೆಲ್ಲದನ್ನೂ ಹೋಗ್ಬೋದು. ಬಟ್ ಒಂದು ವೈಸ್ ಚಾನ್ಸಲರ್ ರೂಮ್‌ಗೆ ಹೋಗೋದಕ್ಕಾಗೋದಿಲ್ಲ. ಅದು ಅವ್ರಿಗಿರ್ತಕ್ಕಂತಹ ಸ್ಪೇಸ್, ಅದು ಅವ್ರಿಗಿರ್ತಕ್ಕಂತಹ ಆಕ್ಸೆಸ್, ನಿಮಿಗಲ್ಲ. ಸೊ ಅದನ್ನ ಆಥರೈಸೇಷನ್ ಅಂತ ಕರಿತೀವಿ. ಸೊ ಅಥೆಂಟಿಕೇಶನ್ ಅಂತಂದ್ರೆ ಇಟ್ ವೆರಿಫೈಸಸ್ ಹೂ ಯು ಆರ್. ಅಂಡ್ ಅಥರೈಸೇಷನ್ ಅಂತಂದ್ರೆ ಇಟ್ ಡಿಸೈಡ್ಸ್ ವಾಟ್ ಯು ಕ್ಯಾನ್ ಡೂ ಆಫ್ಟರ್ ಲಾಗಿನ್. ಲೈಕ್ ಯು ಕ್ಯಾನ್ ಡೂ ದಿಸ್ ನಾಟ್ ದಟ್ ಅನ್ನೋದನ್ನ ಡಿಫೈನ್ ಮಾಡುತ್ತೆ. ನೆಕ್ಸ್ಟ್ ಚೆಕ್ ಪಾಯಿಂಟ್. ಚೆಕ್ ಪಾಯಿಂಟ್ ಅಂದ್ರೆ ಇಟ್ ಸೇವ್ಸ್ ಪ್ರೋಗ್ರೆಸ್ ಡ್ಯೂರಿಂಗ್ ದ ಲಾಂಗ್ ಡೇಟಾ ಟ್ರಾನ್ಸ್ಫರ್. ಸೊ ಚೆಕ್ ಪಾಯಿಂಟ್ ಅಂತಂದ್ರೆ ಎಕ್ಸಾಂಪಲ್, ನೀವು ಯಾವುದೋ ಒಂದು ಫೈಲ್ ನ ಡೌನ್ಲೋಡ್ ಮಾಡ್ತಿರ್ತೀರಾ. ಸೊ ಮಿಡಲ್ ಅಲ್ಲಿ ಏನೋ ಒಂದು ನೆಟ್ವರ್ಕ್ ಲಾಸ್ಟ್ ಆಗಿ ಅದು ಅರ್ಧಕ್ಕೆನೆ ಸ್ಟಾಪ್ ಆಗ್ಬಿಡುತ್ತೆ. ಸೊ ಮತ್ತೆ ಅದು ನೆಟ್ವರ್ಕ್ ಬಂದಾಗ ಅದು ಎಲ್ಲಿಗೆ ಸ್ಟಾಪ್ ಆಗಿರುತ್ತೋ ಅಲ್ಲಿಂದ ಅದು ಕಂಟಿನ್ಯೂ ಆಗುತ್ತೋ ಹೊರತು ಮತ್ತೆ 0 ಇಂದ ಸ್ಟಾರ್ಟ್ ಆಗೋದಿಲ್ಲ. ಸೊ ಇವಾಗ ಒಂದು 500 MB ಇತ್ತು ಅಂತಂದ್ರೆ ಈಚ್ 100 MB ಇದೊಂದು ಚೆಕ್ ಪಾಯಿಂಟ್ ನ ಕ್ರಿಯೇಟ್ ಮಾಡಿರುತ್ತೆ. ಸೊ ಆ ಒಂದು ಚೆಕ್ ಪಾಯಿಂಟ್ ಇಂದ ಡೌನ್ಲೋಡ್ ಸ್ಟಾರ್ಟ್ ಮಾಡುತ್ತೆ ಹೊರತು ಮತ್ತೆ ಬಿಗಿನಿಂಗ್ ಇಂದ ಬರೋದಿಲ್ಲ. ಸೊ ಅದನ್ನ ಚೆಕ್ ಪಾಯಿಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಸಿಂಕ್ರೊನೈಸೇಷನ್ ಕೀಪ್ಸ್ ಕಮ್ಯುನಿಕೇಶನ್ ಇನ್ ಪ್ರಾಪರ್ ಆರ್ಡರ್ ಎನ್ಶೂರ್ ಕನ್ಸಿಸ್ಟೆನ್ಸಿ. ಸೊ ನೀವು ಯಾವುದೋ ಒಂದು ಆನ್ಲೈನ್ ವೆಬಿನಾರ್, ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಎಲ್ಲದನ್ನು ಇದ್ದಾಗ, ಸೊ ನೀವ್ ಏನಾದ್ರು ಮಾತಾಡ್ತಿರ್ಬೇಕಾದ್ರೆ ನಿಮ್ದು ಆಡಿಯೋ ಮತ್ತೆ ಒಂದು ವಿಡಿಯೋ ಸಿಂಕ್ ಆಗ್ಬೇಕು. ಸೊ ನೀವ್ ಇವಾಗ ಮಾತಾಡ್ತಿರ್ತೀರಾ ಬಟ್ ವಿಡಿಯೋದಲ್ಲಿ ಯಾವಾಗ್ಲೂ ಅಪಿಯರ್ ಆಗ್ತಿದೆ ಅಂತಂದ್ರೆ ಇಟ್ ಈಸ್ ನಾಟ್ ಗುಡ್. ಅದು ಚೆನ್ನಾಗಿ ಕಾಣಿಸೋದಿಲ್ಲ, ಲೈಕ್ ಅರ್ಥನೂ ಆಗೋದಿಲ್ಲ. ಆ ಒಂದು ಸಿಂಕ್ ಅಪ್ ಏನಿದೆ ಅದನ್ನ ನಾವು ಸಿಂಕ್ರನೈಸೇಷನ್ ಅಂತ ಕರಿತೀವಿ. ಸೊ ಇದೊಂದು ಮೇನ್ ರೆಸ್ಪಾನ್ಸಿಬಿಲಿಟಿ ಸೆಷನ್ ಲೇಯರ್ದು. ಸೊ ಬೇಸಿಕಲಿ ಸೆಷನ್ ಲೇಯರ್ ಅಂತ ಅಂದ್ರೆ ಇಟ್ ವರ್ಕ್ಸ್ ಲೈಕ್ ಅ ಮೀಟಿಂಗ್ ಮ್ಯಾನೇಜರ್. ಇಟ್ ಸ್ಟಾರ್ಟ್ಸ್ ದ ಮೀಟಿಂಗ್, ಕೀಪ್ಸ್ ಟ್ರ್ಯಾಕ್ ಆಫ್ ದ ಕಾನ್ವರ್ಸೇಷನ್ ಅಂಡ್ ಎಂಡ್ಸ್ ಇಟ್ ಪ್ರಾಪರ್ಲಿ. ಸೊ ಇಷ್ಟೇ ಸೆಷನ್ ಲೇಯರ್ ಅಂತಂದ್ರೆ ಮೇನ್ ಜಾಬ್ ಏನಂತಂದ್ರೆ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಎಸ್ಟಾಬ್ಲಿಷಿಂಗ್, ಮೇಂಟೈನಿಂಗ್ ಅಂಡ್ ಟರ್ಮಿನೇಟಿಂಗ್ ಕನೆಕ್ಷನ್ಸ್. ದಟ್ಸ್ ಇಟ್. ಥ್ಯಾಂಕ್ ಯು.